ಇನ್ನು ಆರೋಗ್ಯ ಸಚಿವರೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ತಿಪ್ಪೆಗುಂಡಿ ಪಾಲಾಗಿದೆ ಔಷಧಿಗಳು. ಕಸದ ರಾಶಿಯಲ್ಲಿ ಬಡವರ ರೋಗ ಗುಣಪಡಿಸಬೇಕಾದಂತಹ ಔಷಧಿಗಳು ಪತ್ತೆಯಾಗಿದೆ. ತಿಪ್ಪೆಗುಂಡಿ ಪಾಲಾಗಿದೆ. ರಾಯಚೂರು ನಗರದ BLBS ನಗರದಲ್ಲಿ ಔಷಧಿಗಳ ರಾಶಿಯೇ ಪತ್ತೆಯಾಗಿದೆ. ಅವಧಿ ಇರುವಂತ ಔಷಧಿಗಳನ್ನ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಈ ರೀತಿಯಾಗಿ ಎಸೆದಿರೋದು. ಇನ್ನೂ ಕೂಡ ಅವಧಿ ಮುಗಿದಿರುವಂತಹ ಔಷಧಿಗಳಲ್ಲ ಇದು. ಹಾಗಿದ್ರೂ ಕೂಡ ಈ ರೀತಿಯಾಗಿ ತಿಪ್ಪೆಗುಂಡಿಗೆ ಎಸೆದಿರೋದ್ಯಾಕೆ? 2027ರವರೆಗೂ ಕೂಡ ಅವಧಿ ಇರೋದನ್ನು ಕಂಡು ಸ್ಥಳೀಯರು ಶಾಕ್ ಆಗಿದ್ದಾರೆ. ಸಿರಿಂಜ್ ಬಾಕ್ಸ್, ಚರ್ಮ ರೋಗದ ಸೋಂಕಿನ ಮುಲಾಮು, ಹಸಿವು, ಪೌಷ್ಟಿಕಾಂಶ ಹೆಚ್ಚಿಸುವಂತಹ ಟಾನಿಕ್ ಇವುಗಳೆಲ್ಲವನ್ನು ಕೂಡ ಸಿಬ್ಬಂದಿಗಳು ಎಸೆದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಧಿ ಇರುವಂತ ಔಷಧಿಗಳನ್ನ ಯಾವ ಕಾರಣಕ್ಕಾಗಿ ಎಸೆದಿದ್ದಾರೆ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ರಾಯಚೂರು ನಗರದ LBS ನಗರದಲ್ಲಿ ಈಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಮೆಡಿಷನ್ ಇವತ್ತು ಬೀದಿಯಲ್ಲಿ ಬಿದ್ದಿದೆ. ಅದು ಮಣ್ಣು ಪಾಲಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇರ್ಬೋದು. ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಮಕ್ಕಳಿಗೆ ನೀಡುವಂಥ ಹಲವು ರೀತಿಯ ಸಿರಪ್ಗಳಾಗಿರ್ಬೋದು, ಇಂಜೆಕ್ಷನ್ಗಳಾಗಿರ್ಬೋದು ಮತ್ತು ಆಸ್ಪತ್ರೆಯಲ್ಲಿ ಸಿಗಬೇಕಾದಂಥ ಮೆಡಿಷನ್ಗಳು ಎಲ್ಲವೂ ಕೂಡ ಇಲ್ಲಿ ಬೀದಿಯಲ್ಲಿ ಮಣ್ಣು ಪಾಲಾಗೋ ರೀತಿಯಲ್ಲಿ ಬಿಸಾಕಿ ಹೋಗಿದ್ದಾರೆ. ಯಾರು ಬಿಸಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹಲವು ರೀತಿಯ ಅನುಮಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಯಾವುದು ಕೂಡ ಅವಧಿ ಮೀರಿಲ್ಲ, ಎಲ್ಲವೂ ಕೂಡ ಅವಧಿ ಒಳಗಡೆ ಇರುವಂಥದ್ದು. ನಾನು ನಿಮಗೆ ಬಾಕ್ಸಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬಾಕ್ಸ್ ಗಂಟ್ಲೇ ಇಲ್ಲಿ ಬಿಸಾಕಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಹಲವು ರೀತಿಯ ಅನುಮಾನಗಳಿಗೆ ಕಾರಣವಾಗಿದೆ. ನೀವು ನೋಡ್ತಾ ಇದ್ರಿಲ್ಲ ದೃಶ್ಯಾವಳಿಗಳಲ್ಲಿ. ಇನ್ನೂ ಕೂಡ 2028ರವರೆಗೂ ಕೂಡ ಬಳಕೆ ಮಾಡಬೇಕಾದಂಥ ಇಂಜೆಕ್ಷನ್ಗಳೆಲ್ಲ ಏನಿದ್ದಾವೆ ಅವುಗಳನ್ನ ಈ ರೀತಿಯಾಗಿ ಬಿಸಾಕಿ ಹೋಗಿದ್ದಾರೆ. ತಿಪ್ಪೆ ಪಾಲಾಗಿದೆ. ನೋಡ್ಬೋದು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳೇನಿದಾವೋ ಅವೆಲ್ಲವೂ ಕೂಡ ತಿಪ್ಪೆಯಲ್ಲಿ ಮಣ್ಣಾಗಿ ಬಿದ್ದಿರುವಂಥದ್ದು ನೋಡ್ಬೋದು. ಮತ್ತು ಈ ರೀತಿಯ ಸಿರಪ್ಗಳಾಗಿರ್ಬೋದು, ಎಲ್ಲ ಸಿರಪ್ಗಳು ಕೆಲವು ಮಕ್ಕಳಿಗೆ, ಈಗ ರಾಯಚೂರು ಅಂತಂದರೆ ಅಪೌಷ್ಟಿಕತೆಯಿಂದ ಕೂಡಿರುವಂಥ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಸೇವೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬೇಕನ್ನೋ ಕಾರಣಕ್ಕೆ ಮತ್ತು ಮಕ್ಕಳು ಏನಾದರೂ ಬಿದ್ದು ಗಾಯಗೊಂಡ್ರೆ ಅಂಥವರಿಗೆ ಗಾಯನ ವಾಸಿಯಾಗಲಿಕ್ಕೆ ಮತ್ತು ಚರ್ಮದ ಕಾಯಿಲೆಗಳೇನಾದರೂ ಬಂದರೆ ಅಂಥವರಿಗಾಗಿ ಐಲ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಈಗ ರಾಸಿ ಗಂಟ್ಲೆ ಬಿಸಾಕಿ ಹೋಗಿದ್ದಾರೆ. ಬಾಕ್ಸ್ ಗಂಟ್ಲೆ ಒಂದು ಐಲ್ಮೆಂಟ್ ಇದೆ. ಈ ಐಲ್ಮೆಂಟ್ ಏನಾದರೂ ನಾವು ಹೊರಗಡೆ ಮೆಡಿಕಲ್ಗಳಲ್ಲಿ ಪರ್ಚೇಸ್ ಮಾಡಿದರೆ ಒಂದು ಪೀಸ್ಗೆ 100ರಿಂದ 120 ರೂಪಾಯಿ ಆಗುತ್ತೆ. ಅಂಥದ್ದು ಇವತ್ತು ಮಣ್ಣು ಪಾಲಾಗಿ ಬಿಸಾಕಿದ್ದಾರೆ. ಸೊ ಈ ಕುರಿತಂತೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಆ ಸ್ಥಳೀಯರನ್ನೇ ಮಾತಾಡಿಸ್ತೀನಿ. ಈ ರೀತಿಯಾಗಿ ಯಾವ್ಯಾವ ಮೆಡಿಸಿನನ್ನು ಬಿಸಾಕಿದ್ದಾರೆ ಅನ್ನುವಂಥದ್ದು ಲಿಸ್ಟ್ಗಳನ್ನೇ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನಾನು ಇವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಏನಾಯಿತು? ಈ ಯಾವ್ಯಾವ ಮೆಡಿಸಿನ್ಗಳು ಇಲ್ಲಿ ಬಿಸಾಕಿದ್ದಾರೆ, ಇದನ್ನು ನೋಡಿದ್ರೆ ಹೇಗೆ ಅನಿಸುತ್ತೆ? ಇದನ್ನು ನೋಡಿದ್ರೆ ನಮ್ಮ ರಾಯಚೂರಿನ ವ್ಯವಸ್ಥೆ ಬಹಳ ಕೆಟ್ಟೋಗಿದೆ ಅನಿಸ್ತದೆ. ಮೆಡಿಕಲ್ ವ್ಯವಸ್ಥೆ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಾವು ಹಾಸ್ಪಿಟ್ಲಿಗೆ ಹೋದರೆ, ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದರೆ ಅಲ್ಲಿ ಮೆಡಿಷನ್ ಇಲ್ಲ ಹಾಗೂ ಸಿರಪ್ ಇಲ್ಲ ಅಂತ ಹೊರಗಡೆ ಬರೆದು ಕೊಡ್ತಾರೆ. ಇಲ್ಲಿ ನೋಡಿದರೆ ಲಕ್ಷಾಂತರ ರೂಪಾಯಿ ಮೆಡಿಷನ್ನು ಹಾಗೂ ಸಿರೇಂಜು ಮತ್ತು ಟಾನಿಕ್ಗಳು ಬೀದಿ ಪಾಲ್ ಮಾಡಿದ್ದಾರೆ, ಕಸಕ್ಕೆ ತಂದು ಹಾಕಿದ್ದಾರೆ. ಇವ್ರಿಗೆ ನಾಚಿಕೆ ಬರ್ಬೇಕ್ರಿ. ಯಾಕಂದರೆ ಇವು ಅಧಿಕಾರಿಗಳು ಏನು ಊಟ ಮಾಡಿ ಮಕ್ಕಂತ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.